ಗೋಮಾತೆ ನಂಬಿದವರಿಗೆ ಎಂದು ಯಾವುದೇ ಕಷ್ಟ ಬರಲ್ಲ. ಹೈನುಗಾರಿಕೆಯಿಂದ ಆರ್ಥಿಕವಾಗಿ ಸದೃಢರಾಗಿ ಒಳ್ಳೆಯ ಜೀವನ ಸಾಗಿಸಬಹುದು ಎಂದು ರಾಜ್ಯಸಭೆ ಸದಸ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳಿದರು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲಾ ಹಾಲು ಒಕ್ಕೂಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಹಯೋಗದಲ್ಲಿ ನಗರದ ಬಿ.ವಿ. ಭೂಮರೆಡ್ಡಿ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವೀರೇಂದ್ರ ಹೆಗಡೆ ಅವರ ಅನುದಾನದ ಅಡಿಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ನೀಡಿದ ಮೂಲಭೂತ ಸೌಕರ್ಯಗಳು ಮತ್ತು ಹೈನುಗಾರಿಕೆ ಸಮಾವೇಶದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಹೈನುಗಾರಿಕೆಯಿಂದ ಸಂಪತ್ತು, ನೆಮ್ಮದಿ ಸಿಗುತ್ತದೆ, ಎಲ್ಲಾ ರೀತಿಯ ಪ್ರಗತಿ ಸಹಕಾರಿಯಾಗುತ್ತದೆ. ನಮ್ಮ ಜಿಲ್ಲೆಯಂತೆ ಈ ಭಾಗ ಕೂಡ ಅಭಿವೃದ್ಧಿ ಹೊಂದಬೇಕು ಎನ್ನುವುದು ನಮ್ಮ ಆಶಯ ಆಗಿದೆ ಎಂದು ಹೇಳಿದರು. ಸುಮಾರು ಒಂದು 200-300 ವರ್ಷಕ್ಕೆ ಹಿಂದೆ ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಫ್ರೆಂಚರು ಎಲ್ಲರೂ ಬಂದರು. ಅವರು ಬಂದು ಕೃಷಿಗೆ ಬಹಳ ಬೆಂಬಲವನ್ನು ಕೊಟ್ಟರು. ಅದರ ಜೊತೆಗೆ ಹೈನುಗಾರಿಕೆಗೆ ಬೆಂಬಲವನ್ನು ಕೊಟ್ಟರು. ಹಂಚು ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲಿ ಹೋದರೂ ಕೂಡ ಹಂಚಿ ಇರುವಂತಹ ಹಂಚಿನ ಕಟ್ಟಡಗಳಲ್ಲಿ ನೋಡಿದ್ರೆ ಅದರಲ್ಲಿ ಮಂಗಳೂರಿನಲ್ಲಿ ತಯಾರಾದ ಹಂಚಿ. ಮಂಗಳೂರು ಅಂತಂದ್ರೆ ಹಂಚು, ಹಂಚು ಅಂದ್ರೆ ಮಂಗಳೂರು ಅಂತ ಅಷ್ಟು ಪ್ರಸಿದ್ಧವಾಗಿದೆ. ಅದಕ್ಕೆ ಅವರೆಲ್ಲರೂ ಕೂಡ ಉದ್ಯೋಗಸ್ಥರಾಗಿ ಕಾರ್ಯನಿರ್ವಹಿಸಿ ಇವತ್ತು ಸಾಕಷ್ಟು ಸಂಪಾದನೆಯನ್ನು ಮಾಡಿದ್ದಾರೆ. ಮತ್ತು ಕಾಫಿ ಮತ್ತು ಚಹಾ, ಕಾಳುಮೆಣಸು ಇಂತಹ ಬೆಳೆಗಳು ನಮ್ಮಲ್ಲಿ ಜಾಸ್ತಿ ಆಗಿದ್ದಾರೆ. ಹೈನುಗಾರಿಕೆಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟರು ಅಲ್ಲಿ. ಹಾಗಾಗಿ ಇವತ್ತು ಸಾಧಾರಣ 3 ಮಧ್ಯಾಹ್ನದಲ್ಲಿ ಬಿದ್ದಿದ್ದಾರೆ. ಇಲ್ಲಿ ಎಲ್ಲಾ ಧರ್ಮದವರು ಇದ್ರೂ ಕೂಡ ಎಲ್ಲ ಧರ್ಮದವರು ಸಹಬಾಳ್ವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಭೇದಗಳಿಲ್ಲ. ಎಲ್ಲಾ ಸಂಘದಲ್ಲಿ, ಸಂಘ ಸದಸ್ಯರಲ್ಲಿ ಈಗ ಮಾನ್ಯ ಕಂಡು ಹೇಳಿದ 10 ಜನ ಒಂದು ಸಂಘದಲ್ಲಿದ್ದಾರೆ ಅಂತ. 10 ಜನ ಇದ್ರೆ ಅದರಲ್ಲಿ 5 ಜಾತಿಯವರು 6 ಜಾತಿಯವರು ಇರಬಹುದು. ಬೇರೆ ಎಲ್ಲ ಕಡೆ ಜಾತಿಯಂತೆ ಬರುತ್ತೆ. ನಾನು ಆ ಜಾತಿಯವರು, ಈ ಜಾತಿಯವರು, ಅವ್ರ ಜೊತೆ ಕೂತ್ಕೊಡೋದಿಲ್ಲ, ಅವ್ರ ಜೊತೆ